ದರ್ಶನ್ ಇಲ್ಲದೆ ಡೆವಿಲ್ ಸಿನಿಮಾ ರಿಲೀಸ್ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಅಕ್ಟೋಬರ್ 31ಕ್ಕೆ ಡೆವಿಲ್ ದರ್ಶನ ಕೊಡೋದು ಪಕ್ಕಾನಾ ಅಂತ ಕೇಳ್ತಾ ಇದ್ದಾರೆ ಅಭಿಮಾನಿಗಳು. ಸಾರಥಿ ಸಿನಿಮಾ ಟೈಮ್ನಲ್ಲೂ ದರ್ಶನ್ ಜೈಲಿಗೆ ಹೋಗಿದ್ರಿಂದ ದರ್ಶನ್ ಇಲ್ಲದೆ ಸಿನಿಮಾ ರಿಲೀಸ್ ಆಗಿತ್ತು. ಈ ಬಾರಿ ಕೂಡ ದರ್ಶನ್ ಇಲ್ಲದೆ ಡೆವಿಲ್ ಸಿನಿಮಾ ರಿಲೀಸ್ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಅವತ್ತು ದರ್ಶನ್ ಇಲ್ಲದೆ ದಿನಕರ್ ಹಾಗೂ ನಟಿ ದೀಪಾ ಸನ್ನಿಧಿ ಸಾರಥಿ ಸಿನಿಮಾ ಪ್ರಚಾರವನ್ನ ಮಾಡಿದ್ರು. ಈ ಬಾರಿ ಕೂಡ ದರ್ಶನ್ ಜೈಲಲ್ಲಿ ಇರೋದ್ರಿಂದ ದರ್ಶನ್ ಇಲ್ಲದೆ ನಟಿ ರಚನಾ ರೈ, ನಿರ್ದೇಶಕ ಪ್ರಕಾಶ್ ಡೆವಿಲ್ ಪ್ರಚಾರವನ್ನ ಮಾಡುವಂತಹ ಸಾಧ್ಯತೆ ಇದೆ. ಸದ್ಯ ಡೆವಿಲ್ ಡಬ್ಬಿಂಗ್ ಕೂಡ ಮುಗಿದಿದ್ದು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಬಿರುಸಿನಿಂದ ಸಾಗ್ತಿವೆ. ಅಕ್ಟೋಬರ್ ಅಂತ್ಯದಲ್ಲಿ ಡೆವಿಲ್ ರಿಲೀಸ್ ಮಾಡೋ ಪ್ಲಾನ್ನಲ್ಲಿತ್ತು ಚಿತ್ರತಂಡ. ಈಗ ದರ್ಶನ್ ಜೈಲ್ನಲ್ಲಿ ಇರೋದ್ರಿಂದ ಡೆವಿಲ್ ರಿಲೀಸ್ ಡೇಟ್ ಬಗ್ಗೆ ಚಿತ್ರತಂಡ ಡಿಸೈಡ್ ಮಾಡಬೇಕಾಗಿದೆ. ಜೈಲ್ನಲ್ಲಿ ಇದ್ರೂ ಕೂಡ ಅವರ ಅಭಿಮಾನಿಗಳು ಅವರನ್ನು ಗೆಲ್ಲಿಸ್ತೀವಿ ಅನ್ನುವಂತಹ ಮಾತುಗಳನ್ನು ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಯಾಕೆಂದರೆ ಅವ್ರಿಗೆ ಇರುವಂತಹ ಕಲ್ಟ್ ಅಭಿಮಾನಿಗಳು ಅಂತ ನಾವೇನು ಕರಿತೀವಿ, ಆ ಸಿನಿಮಾವನ್ನು ಸೋಲೋದಕ್ಕೆ ಬಿಡುವ ಮಾತೇ ಇಲ್ಲ ಅನ್ನುವಂತಹ ಮಾತುಗಳನ್ನು ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಮತ್ತು ಸಾರಥಿ ಸಿನಿಮಾ ಯಾವ ರೀತಿಯಾಗಿ ಸೂಪರ್ ಹಿಟ್ ಆಯಿತು ಅಂತ ಕೂಡ ನೀವು ಕೂಡ ಗಮನಿಸಿದ್ದೀರಿ. ಅದಾದ ನಂತರ ಸಿನಿಮಾ ರಿಲೀಸ್ ಆದ ನಂತರ ದರ್ಶನ್ ಬಿಡುಗಡೆಯಾಗಿದ್ರು.